ವೀಕ್ಷಕರೇ ನಮಸ್ಕಾರ. ನಾವಿವಾಗಲೇ ರಾಜ್ಕುಮಾರ್ ಅವರ ಸ್ಮಾರಕದ ಹತ್ರ ಇದ್ದೀವಿ. ವೀಕ್ಷಕರೇ, ಇವತ್ತು ನಮ್ಮೊಬ್ಬರು ವಿಶೇಷವಾದ ವ್ಯಕ್ತಿ ಸಿಕ್ಕಿದ್ದಾರೆ. ಅವರು ಸೈಕಲಲ್ಲಿ ಅವ್ರದ್ದೇ ಒಂದು ಸ್ಪೆಷಾಲಿಟಿ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ. ಬನ್ನಿ, ಅವರ ವಿಶೇಷತೆ ಏನೋ, ಅವ್ರು ಎಷ್ಟು ವರ್ಷದಿಂದ ಅಭಿಮಾನಿ ಅಂತ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ಸರ್, ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಂಪತ್ತಿಗೆ ಸವಾಲು. ಆಗ ₹1 80 ಇತ್ತು ಟಿಕೆಟು. ಆಗ್ನಿಂದ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾನೇ ನಾವು ನೋಡ್ಕೊಂಬಂದಿರೋದು. ನಮ್ಮ ಚಾಮರಾಜನಗರದಲ್ಲಿ ಕೃಷ್ಣ ಟಾಕೀಸು ಅಂತಿತ್ತು. ಆಗ ನಮ್ಮ ಅಮ್ಮನವ್ರ ಅಮ್ಮ ಇದ್ದರು. ಅವರು ರಾಜ್ಕುಮಾರ್ ಸಿನಿಮಾ ಬಂದಿದೆ ಅಂತ ಸಂಪತ್ತಿಗೆ ಸವಾಲು ಚೆನ್ನಾಗಿದ್ದಾನೆ ಅಂದ್ಬಿಟ್ಟು ಕರ್ಕೊಳ್ಳೋದು. ಆವತ್ತು ಸಂಪತ್ತಿಗೆ ಸವಾಲು ಅದು ಈ ಸಾರಿ ರಿಲೀಸ್ ಆಯ್ತಲ್ಲ ಪ್ರಸನ್ನದಲ್ಲಿ, ಆವತ್ತು ಹೋಗಿದ್ದೆ ನಾನು. ಆವತ್ತು ಸಂಪತ್ತಿಗೆ ಸವಾಲು ನೋಡೋ ಒಂದು ಸುವರ್ಣ ಯುಗ ನನಗೆ ಭಾಳ ಪಾಲಕ್ಕೆ ಸಿಕ್ತು ಅಂತ ನಾನು ಸಂದರ್ಭದಲ್ಲಿ ಹೇಳ್ಬೋಯ್ತೀನಿ. ಇದು 4-5 ವರ್ಷದಿಂದ ಮಾಡ್ತಾ ಇರ್ತೀನಿ. ಪುನೀತ್ ರಾಜ್ಕುಮಾರ್ ಅವರು ಹೋದ್ಮೇಲೆ ನಿರಂತರವಾಗಿ ಮಾಡ್ತೀನಿ. ಇದು ನಾನೇ ಸ್ವಂತ ಮಾಡ್ತಾ ಇರೋದು. ಪುನೀತ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ನೆನಪಿಗಾಗಿ ಇದು ಒಂದು ಸೈಕಲು, ಒಂದು ಬೈಕು ಎರಡನ್ನೂ ಹಿಂಗೆ ಮಾಡ್ತಾಯಿದ್ದೀನಿ, ಮಾಡಿಟ್ಟಿದ್ದೀನಿ. ಇವೆರಡು ಅದೇ, ಒಂದು ಬೈಕು ಒಂದು ಸೈಕಲ್ ಇದೆ. ಅವ್ರ ನೆನಪು ಉಳಿಬೇಕು ನಮ್ಗೆ. ಈಗ ನಾವು ಎಷ್ಟೋ ಜೇಮ್ಸ್ ಟೈಮಲ್ಲಿ, ಜೇಮ್ಸು ಗಂಧದ ಗುಡಿ ಟೈಮಲ್ಲಿ ನಮ್ಮ ಹೆಸರು ಒಳ್ಳೆ ಪೇಪರ್ಸ್ ಎಲ್ಲ ಬಂದಿತ್ತು. ಎಲ್ಲ ಅದು ಕನ್ನಡ, ತಮಿಳು, ತೆಲುಗು ಎಲ್ಲ ಚಾನಲ್ಲು ನಮ್ಮ ಹೆಸರುಗಳು ಬಂದಿದೆ, ಪೇಪರ್ಲೆಲ್ಲ ಬಂದಿದೆ. ಆ ಟೈಮಲ್ಲಿ ವೀರೇಶ್ ಥಿಯೇಟ್ರಲ್ಲಿ ನಮಗೆ ರೇಷ್ಮೆ ಸೀರೆ ಸಿನಿಮಾ ಅದೆಲ್ಲ ಕಳಿಸಿ ಮೇಲ್ಗಡೆ ಕರ್ಕೊಂಡೋಗ್ಬಿಟ್ಟು ಒಳ್ಳೆ ಸನ್ಮಾನ ಮಾಡಿ ಅದು ಮಾಡಿದ್ರು. ಆ ನೆನಪಿಗಾಗಿ ನಾನು ಈ ಇದನ್ನು ಇಟ್ಕೊಂಡು ಈ ಸೈಕಲು ಮತ್ತು ಈ ಬೈಕು ಎರಡನ್ನೂ ಇಟ್ಟಿರೋದು. ಯಾಕಂದ್ರೆ ಅವ್ರ ಥರ ಹೀರೋ ನಾನು ನೋಡಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ, ಪುನೀತ್ ರಾಜ್ಕುಮಾರ್ ಅಂದ್ರೆ ಪವರ್ಫುಲ್ ಸ್ಟಾರ್ಗಳು. ನಾವು ಬೇರೆ ಹೀರೋಗಳಿಗೆ ಹೋಗಲ್ಲ. ಯಾಕಂದರೆ ನಾವು ಇವರು ಇಡೀ ಚಿತ್ರರಂಗಕ್ಕೆ ಪವರ್ಫುಲ್ ಸ್ಟಾರ್ಗಳು. ಪುನೀತ್ ರಾಜ್ಕುಮಾರು, ಶಿವರಾಜ್ಕುಮಾರು, ಅವ್ರ ರಾಜವಂಶದವ್ರು ಎಲ್ಲರೂ, ರಾಘವೇಂದ್ರ ರಾಜ್ಕುಮಾರ್ ಎಲ್ಲರೂ. ಅದರಿಂದ ನಾವು ಆಗ್ನಿಂದ ಇವ್ರ ಚಿತ್ರಗಳನ್ನೇ ನೋಡ್ಕೊಂಬಂದಿರೋದು. ರಾಜ್ಕುಮಾರ್ದು ಅವ್ರದ್ದು ಫಸ್ಟ್ ನಾವು ಹೇಳಲಿಲ್ಲ ನಿಮ್ಗೆ ಸಂಪಾದಿಸಕವಲ್ಲು, ಅವತ್ತು ನಿರಂತರವಾಗಿ ಇವ್ರ ಚಿತ್ರಗಳೇ. ನಾವು ಇವ್ರ ಹತ್ರ ಗುರುತಿಸ್ಕೊಂಡ್ರೆ ಒಂದು ಇದಿರ್ತದೆ ಕಣ್ರಿ, ಒಂದು ಲೆವೆಲ್ ಇರ್ತದೆ, ಒಂದು ಗ್ರೇಡ್ ಇರ್ತದೆ. ಇವ್ರ ಗ್ರೂಪಲ್ಲಿ ಗುರುತಿಸ್ಕೊಂಡ್ರೆ ಒಂದು ಗ್ರೇಡ್ ಇರ್ತದೆ, ಒಂದು ಗತ್ತಿರ್ತದ. ಅಭಿಮಾನಿಗಳು ಅಷ್ಟೇ ಒಂದು ಗೌರವ ಕೊಡ್ತಾರೆ. ಅದನ್ನು ನಾನು ನೋಡಿದ್ದೀನಿ. ಇವತ್ತು ಸಂಪತ್ತಿಗೆ ಸವಾಲು ರಿಲೀಸ್ ಆದಾಗ ಎಲ್ಲ ಒಳ್ಳೊಳ್ಳೆ ಸೀನಿಯರ್ಗಳೇ ಬಂದಿದ್ದರು. ಹಾಡು, ಆರ್ಕೆಸ್ಟ್ರಾ, ಅದ್ದೂರಿ ಸಮಾರಂಭ. ಆ ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇ ದಿನವೂ ಬಂದಿದೆ. ಅಭಿಮಾನ, ಆ ಸಡಗರ ಅದೆಲ್ಲ ನೋಡ್ತಾ ಇದ್ರೆ ನಾವು. ಆಮೇಲೆ ಪ್ರತಿಯೊಂದಕ್ಕೂ ಆಕಾಶ ರಿಲೀಸ್ ದಿನ ಹೋಗಿದೆ. ಅವೆಲ್ಲ ಅಭಿಮಾನ, ಸಡಗರ, ಪಟಾಕಿ, ಆ ಶಿಳ್ಳೆ ಅದೆಲ್ಲ ನೋಡ್ತಾ ಇದ್ರೆ ನಾವು. ಅಕ್ಟೋಬರ್ ತಿಂಗಳಲ್ಲಿ ಮೈಸೂರಲ್ಲಿ ದಸರಾ ಮಾಡ್ತೀವಿ ವರ್ಷಕ್ಕೊಂದ್ಸರಿ. ಮೈಸೂರು ವಿಖ್ಯಾತ ದಸರಾ ಅಂದರೆ ಇಡೀ ವಿಶ್ವದಾದ್ಯಂತ ಜನ ಬರ್ತಾರೆ. ಈ ಕಂಠೀರವ ಸ್ಟುಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನಮ್ಮ ಪುನೀತ್ ರಾಜ್ಕುಮಾರ್, ಪಾರ್ವತಮ್ಮ ಇವ್ರಿಗೆಲ್ಲಕ್ಕೂ ಇದು ಒಂಥರ ಕರ್ನಾಟಕದ ದಸರಾ ಹಬ್ಬ. ಇದು ಕರ್ನಾಟಕಕ್ಕೆ ದಸರಾ ಹಬ್ಬ. ಇದು ನಮ್ಮ ಇವ್ರುಗಳ್ಗೆ ಇದು ಒಂಥರ ದಸರಾ ಹಬ್ಬಕ್ಕೆ ನಾವು ಬಂದಿದ್ದೀವಿ ಅಂತ ಈ ಮಾತಲ್ಲಿ ಹೇಳ್ತೀವಿ. ಯಾವುದು ಡೈಲಾಗ್ ತುಂಬ ಇಷ್ಟ ಹೇಳ್ಬೋದಾ? ನಾವು ಒಂದು ಹಾಡಾಡ ಒಂದು ಭಾಗ್ಯವಂತರದಲ್ಲ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ, ತಾಯಂತೆ ಬಳಿ ಬಂದೆ, ಆದರಿಸಿ ಪ್ರೀತಿಸಿದೆ, ಬಾಳಲಿ ಸುಖ ನೀಡಿದೆ. ನನ್ನೀ ಮನೆಯ ಬೆಳಕಾದೆ, ನನ್ನೀ ಬದುಕಿಗೆ ಶ್ರುತಿಯಾದೆ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಆಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಆಡಿತು. ಜೈ ಜೈ ಕನ್ನಡ.